ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಈ ಒಂದು ವ್ಲಾಗ್ನಲ್ಲಿ ನಾವು ಯಾವ ರೀತಿ ಉಳ್ಳಾಡಿನ ಹಿಡಿದ್ವಿ, ಹಾಗೆ ಯಾವ ರೀತಿ ಸಾಂಬಾರನ್ನ ಮಾಡಿದ್ವಿ ಅಂತ ಫುಲ್ ಡೀಟೇಲ್ಡ್ ಆಗಿದೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಾವೇ ಏಡಿನ ಹಿಡಿದು ಯಾವ ರೀತಿ ಸಿಂಪಲ್ಲಾಗಿ ಏಡಿ ಸಾಂಬಾರನ್ನ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಇದು ಪಕ್ಕಾ ಹಳ್ಳಿ ಸ್ಟೈಲ್ ಆಗಿರುತ್ತೆ. ತೋರ್ಸುವ ಕಾಳು ಜಾರ್ತದೆ ಕಡೆ ಇಲ್ಲ ಕಾಣಿಸ್ತಾ ಇಲ್ಲ. ಅಲ್ಲ ಹಿಡ್ಕ ಬಿ ಏನು ಕಡಿಯಲ್ಲಿ ಹಿಡ್ಕೊಳಕ ಇವೆಲ್ಲ ಇವಾಗ ಕಲ್ಯಾಡಿ ಕಡಿಯೋದು. ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು ನನ್ನ ತಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ. ಹಾಗೆ ನಮ್ಮ ಅಜ್ಜಿ ಹತ್ರ ಎಲ್ಲನೂ ಕ್ಲೀನ್ ಮಾಡಿಸಿದ್ವಿ. ಯಾವ ರೀತಿ ಸಿಂಪಲ್ಲಾಗಿ ಕ್ಲೀನ್ ಮಾಡ್ತಾರೆ ಅಂತ ನೋಡಿ. ಇದರಿಂದ ಯೂಸಸ್ ಏನಮ್ಮ? ಇದು ಸೆನ್ನಿ ಪಿತ್ತಕ್ಕೆ ಒಳ್ಳೇದು, ಬಾಣ್ತಿದೀರ್ಗೆ ಒಳ್ಳೇದು. ಹಂಗೂ ಬಾಣ್ತಿದೀರ್ಗೆ ನೆತ್ತಿಗೆಲ್ಲ ಚೆಚ್ಚಿ ನೆತ್ತಿ ಕಟ್ತಾರೆ ಅಷ್ಟೇ. ಇದು ನೋಡಿರೋದು ನಾನು. ಇದು ವರ್ಷಕ್ಕೊಂದ್ಸತಿ ಸೆನ್ನಿ ಪಿತ್ತನರು ತಿನ್ನಬೇಕು. ಶೀತಕ್ಕೆ ತುಪ್ಪನೂ ಬಿಟ್ಟು ಆಮೇಲೆ ಏಡಿಕಾಯಿ ಕುದಿಬೇಕು. ಆಮೇಲೆ ತೊಗರಿ ಕಾಳು ಖಾರಮಣಿ ಕಾಳು ಹಾಕ್ಕೊಂಡು ಅವನು ಅದ್ರ ಜೊತೆ ಸೇರಿಸಿ ಉರಿಬೇಕು ಚೆನ್ನಾಗಿ. ಚೆನ್ನಾಗಿ ಹುರಿದ್ಬಿಟ್ಟು ಖಾರ ಸಾಂಬಾರು ಉಳಿ ಬಿಡಬೇಕು. ಚೆನ್ನಾಗಿ ಮಳಿಸ್ಬೇಕು. ಮಳಿಸಿ ಕೂಕೊಂಡು ಉಣ್ಬೇಕಾದ್ರೆ ಒಂದೊಂದು ಮುದ್ದೆ ಇಟ್ಟಿಕ್ಕೊಂಡು ಕೂಕೋಬೇಕು. ಇಷ್ಟಲ್ಲ ಆದರೂ ಇಷ್ಟೇನೆ ತುಪ್ಪ ಆಗೋದು. ತುಪ್ಪ ಒಂದು ಲೋಟ ಹಾಕಬೇಕು. ನಾವು ಒಲೆನಲ್ಲೇ ಸಾಂಬಾರನ್ನ ಮಾಡ್ಕೊಂಡ್ವಿ. ನನಗೆ ಮುಂಚೆ ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತೋಗಿತ್ತು. ಸೊ ಮೊದಲಿಗೆ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕಿ ಏಡಿಕಾಯ್ದು ತುಪ್ಪ ಅಂತ ಬರುತ್ತಲ್ಲ, ಸೊ ತುಪ್ಪನೂ ಕೂಡ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ನಾವು ಇಲ್ಲಿ ಯಾಕೆ ಹಸೆಕಾಳನ್ನ ಬಳಸ್ತಾ ಇದ್ದೀವಿ ಅಂತಂದರೆ, ಏಡಿಕಾಯಿ ಸಾಂಬಾರಿಗೆ ಹಸೆಕಾಳಿದ್ರೇ ನೆಕ್ಸ್ಟ್ ಲೆವೆಲ್ ಅಂತೆ. ಸೊ ಹಾಗಾಗಿ ನಾವಿಲ್ಲಿ ತೊಗರಿ ಕಾಳನ್ನ ಯೂಸ್ ಮಾಡಿದ್ದೀವಿ. ನೀವಿಲ್ಲ ಅಂತಂದರೆ ಅಣಸುಂಡೆ ಕಾಳನ್ನು ಕೂಡ ನೀವು ಹಾಕೋಬೋದು. ಆಮೇಲೆ ನಾವು ಏಡಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಯಾವ ರೀತಿ ಫ್ರೈ ಮಾಡಬೇಕು ಅಂತಂದರೆ, ಏಡಿಕಾಯಲ್ಲಿ ಏನು ರಾ ಸ್ಮೆಲ್ ಅಂತ ಇರುತ್ತೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು. ಒಂದು 3 ಮಿನಿಟ್ಸ್ ಟು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಈಗ ಮಸಾಲಾನ ಆ್ಯಡ್ ಮಾಡ್ತಾ ಹೋಗ್ತೀವಿ.
ಇದಕ್ಕೆ ಹಾಕಿರೋದು ಇದಕ್ಕೆ ಹಾಕಿರೋದು ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹುಣಸೆ ಹುಳಿ, ಮತ್ತು ಖಾರ ಮಸಾಲ. ನಮ್ಗೆ ಎಷ್ಟು ಬೇಕು ಅಷ್ಟು ಉಳ್ಕೊಂಬೋದು. ಜಾಸ್ತಿ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ. ಗಟ್ಟಿಗೆ ಇಲ್ಲ, ತೆಳ್ಳಗಿಲ್ಲ, ಗಟ್ಟಿಗೆ ಆಯ್ತು ಬಿಡುತ್ತೆ. ಅಕ್ಕ ಇವಾಗ ಬೇಕಾದರೆ ಉಪ್ಪನ್ನ ನಿಮಗೆ ನೋಡಿ ಬೇಕಾದ್ರೆ ಹಾಕ್ಕೊಬೋದು. ಹಾಕಿದ್ದೀನಿ ಉಪ್ಪ, ಸಪ್ಪೆ ಅಂತ ಹೋದರೆ ಬೇಕಾದ್ರೆ ಹಾಕಿ. ಇದೊಂದು 2 ಸತಿ ಕುದ್ಮೇಲೆ ಸಾರ ಆಯಿತು. ಒಂದು 2-3 ಸರಿ ಕುದಿಬೇಕು. ಕುದೀತೈತಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಏಡಿ ಸಾಂಬಾರನ್ನ ಮಾಡ್ಕೋಬೋದು ಅಂತ. ಈ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.